ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಯಾವಾಗಲೂ ಮೆಲುಕು ಹಾಕುವವರು ಆಗಬೇಕು. ಅಂದರೆ ಅದನ್ನು ಯಾವಾಗಲೂ ಧ್ಯಾನಿಸುತ್ತಾ ವಾಕ್ಯದ ಪ್ರಕಾರ ನಡೆಯುವರಾಗಬೇಕು ಎಂಬ ಸತ್ಯವನ್ನು ಈ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಪ್ರಿಯರೇ, ಇಂದು ನಾವು ಯಾಜಕಾಂಡ ಪುಸ್ತಕದ 11ನೇ ಅಧ್ಯಾಯದ 3ನೇ ವಚನದಿಂದ 28ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಈ ಧ್ಯಾನದಲ್ಲಿ ಶುದ್ಧ ಮತ್ತು ಅಶುದ್ಧ ಪ್ರಾಣಿಗಳ ವಿಚಾರದಲ್ಲಿ ದೇವರಾತ್ಮನು ನಮ್ಮ ಸಂಗಡ ಅನೇಕ ಆತ್ಮಿಕ ಸತ್ಯಗಳನ್ನು ತಿಳಿಯಪಡಿಸಲಿಕ್ಕಿದ್ದಾನೆ. ಆದುದರಿಂದ ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ಈ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರೀತಿ ಸ್ವರೂಪನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಯಾಜಕಾಂಡ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದ ದಿನಗಳಲ್ಲಿ ಯಾಜಕಾಂಡ ಪುಸ್ತಕದ 11ನೇ ಅಧ್ಯಾಯದ ಕೆಲವು ವಿಚಾರಗಳನ್ನು ನಾವು ಧ್ಯಾನಿಸಿ, ಇಂದು ನಾವು ಮುಂದುವರಿದು ಯಾಜಕಾಂಡ ಪುಸ್ತಕದ 11ನೇ ಅಧ್ಯಾಯದ 3ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ: ಯಾವದಂದರೆ ಯಾವ ಪ್ರಾಣಿಯ ಕಾಲ್ಗೊರಸು ಸೀಳಿದೆಯೋ ಅದು ಮೆಲುಕು ಹಾಕುವಂಥದ್ದಾದರೆ ಅದರ ಮಾಂಸವನ್ನು ತಿನ್ನಬಹುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾವ ಪ್ರಾಣಿಗಳನ್ನು ತಿನ್ನಬೇಕೆಂದು ನಿರ್ಧರಿಸಲು ಈ ಸೂತ್ರವನ್ನು ಅನುಸರಿಸಬೇಕಿತ್ತು. ಧರ್ಮೋಪದೇಶಕಾಂಡ ಪುಸ್ತಕ 14ನೇ ಅಧ್ಯಾಯ 6ನೇ ವಚನದಲ್ಲಿ ಇದು ಪುನಃ ಹೇಳಲ್ಪಟ್ಟಿದೆ ಮತ್ತು ಆ ಭಾಗದಲ್ಲಿ ಅನೇಕ ಪ್ರಾಣಿಗಳ ಹೆಸರುಗಳನ್ನು ನಿರ್ದಿಷ್ಟವಾಗಿ ಹೇಳಲಾಗಿದೆ. ಪ್ರಿಯರೇ, ಯಾಜಕಾಂಡದಲ್ಲಿ ಈ ನಿಯಮದೊಂದಿಗೆ ಕೆಲವೇ ಅಶುದ್ಧ ಪ್ರಾಣಿಗಳ ಹೆಸರು ತಿಳಿಸಲ್ಪಟ್ಟಿದೆ. ಆದರೆ ಧರ್ಮೋಪದೇಶಕಾಂಡದಲ್ಲಿ ಈ ಸೂತ್ರವನ್ನು ತಿರುಗಿ ಒತ್ತಿ ಹೇಳದೆ ಶುದ್ಧ ಪ್ರಾಣಿಗಳ ವಿವರವಾದ ಪಟ್ಟಿಯೂ ಕೊಡಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಯಾಜಕಾಂಡದಲ್ಲಿ ಶುದ್ಧ ಅಶುದ್ಧ ಪ್ರಾಣಿಗಳ ನಡುವೆ ಸ್ಪಷ್ಟವಾದ ಭೇದವನ್ನು ತಿಳಿಸಲಾಗಿದೆ. ಇದು ಒಂದು ಹೊಸ ಅಪ್ಪಣೆಯಾಗಿರಲಿಲ್ಲ. ಈ ರೀತಿಯ ವಿಭಾಗಕ್ಕೆ ಪ್ರಾಣಿಶಾಸ್ತ್ರದ ಆಧಾರವಿರದೆ ಆರೋಗ್ಯದ ಅಂಶವೇ ಮುಖ್ಯವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಕೆಲವು ದೇಶಗಳಲ್ಲಿ ಕೆಲವು ಪ್ರಾಣಿಗಳು ಒಳ್ಳೆಯ ದೇವರುಗಳಿಂದಲೂ ಕೆಲವು ಕೆಟ್ಟ ದೇವರುಗಳಿಂದಲೂ ಸೃಷ್ಟಿಸಲ್ಪಟ್ಟಿವೆ ಎಂದು ನಂಬುತ್ತಾರೆ. ದೇವರು ಎಲ್ಲ ಪ್ರಾಣಿಗಳನ್ನು ನಿರ್ಮಿಸಿದಾತನು. ವಿಭಾಗ ಮಾಡುವುದಕ್ಕೆ ಆಯಾ ಪ್ರಾಣಿಯ ಸ್ವಭಾವವು ಆಧಾರವಾಗಿರುವುದಿಲ್ಲ. ಉದಾಹರಣೆಗೆ, ಸಿಂಹವು ಅಶುದ್ಧ ಪ್ರಾಣಿಯಾಗಿದೆ, ಆದರೆ ಅದು ಕರ್ತನಾದ ಯೇಸುವನ್ನು ಸೂಚಿಸುವಂಥದ್ದಾಗಿದೆ ಮತ್ತು ಯೂದಾ ಕುಲದ ಚಿಹ್ನೆಯಾಗಿದೆ. ಆದ್ದರಿಂದಲೇ ಕ್ರಿಸ್ತನು ಯೂದಾ ಕುಲದ ಸಿಂಹವೆಂದು ಕರೆಯಲ್ಪಟ್ಟಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ದೇವರಲ್ಲದವುಗಳನ್ನು ಆರಾಧಿಸುವ ಕೆಲವು ಜನರಲ್ಲಿ ಕಾಣುವ ರೀತಿಯ ಸಂಬಂಧವು ಆತ್ಮಕ್ಕೂ ದೇಹಕ್ಕೂ ಸಂಬಂಧವಿರುವುದಿಲ್ಲ. ಪ್ರಾಣಿಯ ಸ್ವಭಾವವು ಅದನ್ನು ತಿನ್ನುವವನಿಗೆ ವರ್ಗಾಯಿಸಲ್ಪಡುವುದಿಲ್ಲ. ಅದು ಕೇವಲ ಮೂಢನಂಬಿಕೆಯಾಗಿದೆ. ಮನುಷ್ಯನು ಪ್ರಾಣಿಯ ಮಾಂಸ ತಿನ್ನುವುದರಿಂದ ಕ್ರೂರಿಯಾಗುತ್ತಾನೆಂದು ಕೆಲವು ಸಸ್ಯಾಹಾರಿಗಳು ಭಾವಿಸುತ್ತಾರೆ. ಆದರೆ ಸಸ್ಯಾಹಾರಿಗಳಲ್ಲಿಯೂ ಅತೀ ಕ್ರೂರಿಗಳನ್ನು ನಾನು ಗಮನಿಸಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಇಂಥ ಯೋಚನೆಗಳು ಹುಚ್ಚು ಯೋಚನೆಗಳಾಗಿವೆ. ದೇವರು ಇಸ್ರಾಯೇಲ್ಯರಿಗೆ ಈ ಶುದ್ಧ ಅಶುದ್ಧ ಜೀವಿಗಳ ಕುರಿತ ನಿಯಮವನ್ನು ಕೊಡಲು ಕಾರಣವೇನೆಂದರೆ ಅವರನ್ನು ಇತರ ಎಲ್ಲ ಜನಾಂಗಗಳಿಗಿಂತ ಪ್ರತ್ಯೇಕವಾಗಿರಿಸಬೇಕೆಂಬುದಾಗಿಯೇ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ಕೆಲವು ಪಾಠಗಳನ್ನು ಕಲಿಯಲಿಕ್ಕಿದ್ದೇವೆ. ಊಟದ ಕುರಿತು ಆಚಾರಗಳನ್ನು ಅನುಸರಿಸುವುದರಿಂದ ಯಾವ ಲಾಭವೂ ಇಲ್ಲವೆಂದು ನಾವು ಈ ಹಿಂದೆ ತಿಳಿದಿದ್ದೇವೆ. ಆದರೆ ದನವು ಮೆಲುಕಾಡುವಂಥದ್ದು, ಜ್ಞಾನಕ್ಕೆ ಅದು ಸಂಕೇತವಾಗಿರುವಂಥದ್ದೆಂಬುದು ಗಮನಿಸತಕ್ಕ ಅಂಶವಾಗಿದೆ. ಕೀರ್ತನೆ 1:2ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದಿಸುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಎಂಬುದಾಗಿ. ಪ್ರಿಯರೇ, ಮೆಲುಕಾಡುವ ಹಾಗೆ ವಾಕ್ಯವನ್ನು ಧ್ಯಾನಿಸುವುದರಿಂದ ವಿಶ್ವಾಸಿಗಳಿಗೆ ಆತ್ಮಿಕ ಲಾಭ ದೊರಕುತ್ತದೆ. ಕರ್ತನಲ್ಲಿ ಪ್ರಿಯರೇ, ಅದೇ ರೀತಿ ಗೊರಸು ಸೀಳಿರುವಂಥದ್ದು ವಿಶ್ವಾಸಿಯ ಪ್ರತ್ಯೇಕತೆಯ ಗುರುತಾಗಿರುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ ಎಂಬುದಾಗಿ. ಅದೇ ರೀತಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2 ಮತ್ತು 15ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ:
ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯದ ಧ್ಯಾನಕ್ಕೂ ವಿಶ್ವಾಸಿಯ ನಡೆಗೂ ನಿಕಟ ಸಂಬಂಧವಿರುತ್ತದೆ. ಪೌಲನು ತಿಮೋಥೆನಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ ಎಂಬುದಾಗಿ. ಅದೇ ರೀತಿ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಎಲ್ಲ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ ವಿಶ್ವಾಸಿಯ ನಡೆಯು ದೇವರ ವಾಕ್ಯದೊಂದಿಗೆ ಜೋಡಿಸಲ್ಪಟ್ಟಿರುತ್ತದೆ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಈ ಲೋಕದಲ್ಲಿ ಜೀವಿಸಬೇಕಾದರೆ ಆಹಾರವನ್ನು ಮೆಲುಕು ಹಾಕಲೇಬೇಕು, ಅಂದರೆ ದೇವರ ವಾಕ್ಯವನ್ನು ಧ್ಯಾನಿಸಲೇಬೇಕು ಮತ್ತು ಅದರಿಂದ ಉಂಟಾಗುವ ಪ್ರತ್ಯೇಕತೆಯ ಜೀವಿತ ನಡೆಸಲೇಬೇಕು. ಸತ್ಯವೇದಾಭ್ಯಾಸವುಳ್ಳ ವಿಶ್ವಾಸಿಯು ದೇವರ ವಾಕ್ಯದ ಬೋಧನೆಗಳನ್ನು ಜೀವಿತದಲ್ಲಿ ಅನುಸರಿಸುವುದಾದರೆ ತನ್ನ ಕಾರ್ಯ ನಡೆಗಳ ಮೂಲಕ ತಾನು ದೇವರ ಮಗುವೆಂದು ತೋರಿಸಿಕೊಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಿಮ್ಮ ನಡೆಯು ಹೇಗಿರುತ್ತದೆ? ಒಂದು ಸಲ ಒಬ್ಬನಿಗೆ ಒಂದು ಕರಪತ್ರವನ್ನು ಯಾರೋ ಕೊಟ್ಟರು. ಇದೇನು ಎಂದು ಅವನು ಕೇಳಿದನು. ಕರಪತ್ರ ಕೊಟ್ಟವನು, ಇದು ಕರಪತ್ರ ಅಂದನು. ಆಗ ಅವನು, ನನಗೆ ಇದು ಬೇಡ, ನನಗೆ ಓದಲು ಬರುವುದಿಲ್ಲ, ನಾನು ನಿನ್ನ ಜೀವಿತವನ್ನೇ ಗಮನಿಸುತ್ತೇನೆ ಎಂದು ಹೇಳಿದನು. ಹೌದು ಪ್ರಿಯರೇ, ಎಷ್ಟು ಸತ್ಯವಾದ ಮಾತಲ್ಲವೇ? ಜನರು ನಮ್ಮ ಜೀವಿತವನ್ನು ಗಮನಿಸುತ್ತಾರೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯ 4ನೇ ವಚನದಿಂದ 8ನೇ ವಚನದವರೆಗೆ ಧ್ಯಾನ ಮಾಡೋಣ. ಅಲ್ಲಿ ಹೀಗೆ ಬರೆದದೆ: ಆದರೆ ಯಾವ ಪ್ರಾಣಿಯು ಮೆಲುಕು ಹಾಕಿದರೂ ಗೊರಸು ಸೀಳಿರುವುದಿಲ್ಲವೋ ಮತ್ತು ಯಾವ ಪ್ರಾಣಿಯು ಗೊರಸು ಸೀಳಿದರೂ ಮೆಲುಕು ಹಾಕುವುದಿಲ್ಲವೋ ಅವುಗಳ ಮಾಂಸವನ್ನು ನೀವು ತಿನ್ನಬಾರದು. ದೃಷ್ಟಾಂತ: ಒಂಟೆಯು ಮೆಲುಕು ಹಾಕುವಂಥದ್ದು ಸರಿ, ಆದರೂ ಅದಕ್ಕೆ ಸೀಳುಗೊರಸು ಇಲ್ಲವಾದುದರಿಂದ ನೀವು ಅದರ ಮಾಂಸವನ್ನು ಅಶುದ್ಧವೆಂದೆಣಿಸಬೇಕು. ಬೆಟ್ಟದ ಮೊಲವು ಮೆಲುಕು ಹಾಕುವಂತಾದು, ಆದರೂ ಸೀಳುಗೊರಸು ಇಲ್ಲವಾದುದರಿಂದ ಅದು ನಿಮಗೆ ಅಶುದ್ಧ. ಹಾಗೆ ಹಂದಿಯ ಗೊರಸು ಸೀಳಿಯದೆ, ಆದರೂ ಅದು ಮೆಲುಕು ಹಾಕುವುದಿಲ್ಲವಾದ್ದರಿಂದ ಅದು ನಿಮಗೆ ಅಶುದ್ಧ. ಇವುಗಳ ಮಾಂಸವನ್ನು ನೀವು ತಿನ್ನಬಾರದು, ಇವುಗಳ ಹೆಣವನ್ನೂ ಮುಟ್ಟಬಾರದು, ಇವುಗಳನ್ನು ಅಶುದ್ಧವೆಂದೆಣಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಶುದ್ಧ ಪ್ರಾಣಿಗಳ ಮುಂದುವರೆದ ಪಟ್ಟಿ ಇದಾಗಿದೆ. ಈ ಪ್ರಾಣಿಗಳ ಕುರಿತಾಗಿ ಪ್ರಶ್ನೆ ಎದ್ದಿರಬಹುದು. ಸಸ್ಯಾಹಾರಿ ಪ್ರಾಣಿಗಳು ಮಾತ್ರ ಮೆಲುಕಾಡುತ್ತವೆ, ಇದರಲ್ಲಿ ಮಾಂಸಾಹಾರಿ ಪ್ರಾಣಿಗಳು ಸೇರಿರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಒಂಟೆಯನ್ನು ತಿನ್ನಬಾರದೆಂದು ದೇವರು ಎಚ್ಚರಿಸಿದನು. ಯಾರು ತಿನ್ನುತ್ತಾರೆ ಎಂದು ನೀವು ಹೇಳಬಹುದು. ಪ್ರಿಯರೇ, ನಮ್ಮ ಕರ್ತನು ಪರಿಸಾಯರಿಗೆ, ನೀವು ಸೊಳ್ಳೆ ಸೂಸುವವರು, ಒಂಟೆ ನುಂಗುವವರು ಎಂದು ಹೇಳಿದಾಗ ಅದು ಹಾಸ್ಯಾಸ್ಪದವಾಗಿ ಕಾಣಲಿಲ್ಲವೋ? ಒಂಟೆ ಡುಬ್ಬ ಸಹಿತವಾಗಿರುವುದು ಮಾತ್ರವಲ್ಲದೆ ಅದು ಅಶುದ್ಧ ಪ್ರಾಣಿಯೂ ಆಗಿರುತ್ತದೆ. ಅದೇ ರೀತಿ ಬೆಟ್ಟದ ಮೊಲವು ಬಂಡೆ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಇದು ನಮ್ಮ ಮೊಲಕ್ಕೆ ಸಮವಾದದ್ದು. ಹಂದಿ ಮಾಂಸ ತಿನ್ನಬಾರದೆಂದು ಹೇಳುವ ಈಗಿನ ಜನರು ಮೊಲದ ಮಾಂಸ ತಿನ್ನಬಾರದೆಂದು ಹೇಳದಿರುವುದು ಆಶ್ಚರ್ಯವಲ್ಲವೇ? ಹಂದಿಯ ಗೊರಸು ಸೀಳಿದ್ದರೂ ಅದು ಮೆಲುಕಾಡುವುದಿಲ್ಲ, ಅದು ತಿನ್ನುತ್ತಲೇ ಇರುತ್ತದೆಯಾದರೂ ಮೆಲುಕಾಡುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ಅಶುದ್ಧ ಪ್ರಾಣಿಗಳ ಶವವನ್ನು ಕೂಡ ಇಸ್ರಾಯೇಲನು ಮುಟ್ಟಬಾರದೆಂದು ಹೇಳಿಯದೆ. ಇದರಲ್ಲಿ ಆತ್ಮಿಕ ಸತ್ಯವೂ ಅಡಗಿದೆ. ಬನ್ನಿರಿ, ಮುಂದುವರೆದು ನಾವು ನೀರಿನಲ್ಲಿರುವ ಶುದ್ಧ ಹಾಗೂ ಅಶುದ್ಧ ಪ್ರಾಣಿಗಳು ಎಂಬ ವಿಚಾರವನ್ನು ಧ್ಯಾನಿಸೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವಾಗೆ ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯ 9ರಿಂದ 12 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಜಲಜಂತುಗಳಲ್ಲಿ ನೀವು ತಿನ್ನಬಾರದವುಗಳು ಯಾವುದೆಂದರೆ, ಸಮುದ್ರದಲ್ಲಿ ಆಗಲಿ, ನದಿಯಲ್ಲಾಗಲಿ, ಬೇರೆ ಜಲಾಶಯದಲ್ಲಿ ಆಗಲಿ, ಯಾವ ಜಾತಿಯ ಪ್ರಾಣಿಗೆ ರೆಕ್ಕೆಯಿದ್ದು ಮೈಯೆಲ್ಲ ಪರೆಪರೆಯಾಗಿದೆಯೋ ಅದರ ಮಾಂಸವನ್ನು ತಿನ್ನಬಹುದು. ಆದರೆ ಸಮುದ್ರದಲ್ಲಿದ್ದರೂ ನದಿಯಲ್ಲಿದ್ದರೂ
ಜಲಚರಗಳಾದ ಸಕಲ ವಿಧವಾದ ಜೀವಜಂತುಗಳಲ್ಲಿ ಯಾವ ಜಾತಿಗೆ ರೆಕ್ಕೆಯೂ ಪರೆಪರೆಯಾದ ಮೈಯೂ ಇರುವುದಿಲ್ಲವೋ ಅದು ನಿಮಗೆ ನಿಷಿದ್ಧವಾದದ್ದು. ಅಂಥವು ಸಂಪೂರ್ಣವಾಗಿ ನಿಷಿದ್ಧವಾಗಿರುವುದರಿಂದ ಅವುಗಳ ಮಾಂಸವನ್ನು ನೀವು ತಿನ್ನಬಾರದು. ಅವುಗಳ ಹೆಣಗಳೂ ನಿಮಗೆ ಹೇಯವಾಗಿರಬೇಕು. ಜಲಜಂತುಗಳಲ್ಲಿ ಯಾವುದಕ್ಕೆ ರೆಕ್ಕೆಗಳು ಪರೆಪರೆಯಾದ ಮೈಯೂ ಇಲ್ಲವೋ ಅವು ನಿಮಗೆ ಹೇಯವಾಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರಾಣಿಗಳಂತೆಯೇ ಇಲ್ಲಿಯೂ ಸ್ಪಷ್ಟವಾದ ವಿಭಾಗ ಮಾಡಲ್ಪಟ್ಟಿದೆ. ಶುದ್ಧ ಜಲಚರವೆಂದರೆ 2 ಪ್ರಾಮುಖ್ಯ ಅಂಶಗಳಿರಬೇಕು: ರೆಕ್ಕೆ ಹಾಗೂ ಪೊರೆಗಳು. ಈ ಸೂತ್ರವು ಸಿಹಿನೀರಿನ ಹಾಗೂ ಉಪ್ಪು ನೀರಿನ ಪ್ರಾಣಿಗಳೆರಡಕ್ಕೂ ಅನ್ವಯವಾಗುವಂತಾದು. ನೀರಿನಲ್ಲಿ ಹರಿದಾಡುವ ಪ್ರಾಣಿಗಳು ನಿಷಿದ್ಧವಾಗಿತ್ತು. ಇದರಿಂದಾಗಿ ನೀರಿನೊಳಗಡೆ ಇರುವ ಅನೇಕ ಪ್ರಾಣಿಗಳು ದೂರವಾಗುತ್ತದೆ. ಯಾವ ಉದಾಹರಣೆಯೂ ಕೊಡಲ್ಪಟ್ಟಿಲ್ಲ, ಯಾಕೆಂದರೆ ಭೇದವನ್ನು ಸ್ಪಷ್ಟವಾಗಿ ಗುರುತಿಸಬಹುದಾಗಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರಿಗೆ ಬೇಕಾದ ಮೀನುಗಳು ಮಧ್ಯ ಸಮುದ್ರ, ಗಲಿಲಾಯ ಸಮುದ್ರ ಹಾಗೂ ಯೋರ್ದಾನ್ ಹೊಳೆಯಿಂದ ದೊರಕುತ್ತಿತ್ತು. ಅವರ ಆಹಾರದಲ್ಲಿ ಮೀನಿಗೆ ಬಹು ಮುಖ್ಯವಾದ ಪಾತ್ರವಿತ್ತು. ಯೆರೂಸಲೇಮಿನ ಒಂದು ದ್ವಾರಕ್ಕೆ ಮತ್ಸ್ಯದ್ವಾರವೆಂಬುದಾಗಿ ಹೆಸರಿತ್ತು. ಇದರ ಮೂಲಕವೇ ಮಧ್ಯ ಸಮುದ್ರದ ಮೀನುಗಳನ್ನು ಮಾರಾಟಕ್ಕೆ ತರುತ್ತಿದ್ದರು. ನೆಹೆಮೀಯನ ಕಾಲದಲ್ಲಿ ಇದರಿಂದಾಗಿ ಒಂದು ಸಮಸ್ಯೆ ಉಂಟಾಯಿತು. ಬೆಸ್ತರು ಸಬ್ಬತ್ ದಿನದಂದು ಕೂಡ ಮೀನು ಮಾರಲು ತರುತ್ತಿದ್ದರು. ಇದನ್ನಾವು ನೆಹೆಮೀಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 16ನೇ ವಚನದಿಂದ 22ನೇ ವಚನಗಳನ್ನು ಓದುವಾಗ ಕಂಡುಕೊಳ್ಳುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತನ ಇಹಲೋಕದ ಜೀವಿತದಲ್ಲಿ ಮೀನಿನ ಪಾತ್ರದ ಕುರಿತು ಹೊಸ ಒಡಂಬಡಿಕೆಯ ವಿದ್ಯಾರ್ಥಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಕರ್ತನು ಕರೆದ ಪ್ರಥಮ ಶಿಷ್ಯರು ಬೆಸ್ತರಾಗಿದ್ದರು. ಅವರು ಮನುಷ್ಯರನ್ನು ಹಿಡಿಯುವ ಬೆಸ್ತರಾಗಬೇಕೆಂದು ಆತನು ಅವರಿಗೆ ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, ಪರಲೋಕ ರಾಜ್ಯವು ಒಳ್ಳೆ ಹಾಗೂ ಕೆಟ್ಟ ಮೀನುಗಳನ್ನು ಹಿಡಿಯುವ ಬಲೆಯಂತಿದೆ ಎಂದು ಯೇಸು ಒಂದು ಸಾಮ್ಯದಲ್ಲಿ ಹೇಳಿದ್ದನು. ಇದನ್ನಾವು ಮತ್ತಾಯನ ಬರೆಸುವಾರ್ತೆ 13ನೇ ಅಧ್ಯಾಯ 47ನೇ ವಚನದಿಂದ 50ನೇ ವಚನದವರೆಗೆ ಓದುವಾಗ ಕಂಡುಕೊಳ್ಳುತ್ತೇವೆ. ಒಳ್ಳೆ ಮೀನು ಹಾಗೂ ಕೆಟ್ಟ ಮೀನು ಯಾವುದೆಂದು ಪ್ರತ್ಯೇಕಿಸುವ ರೀತಿ ಯಾವುದಾಗಿತ್ತು? ಮೀನು ದೊಡ್ಡದೋ ಸಣ್ಣದೋ ಎಂಬುದು ಮುಖ್ಯವಾಗಿರಲಿಲ್ಲ, ಆದರೆ ಯಾಜಕಾಂಡದ ನಿಯಮವೇ ಅನುಸರಿಸಲ್ಪಡುತ್ತಿತ್ತು. ಪ್ರಿಯರೇ, ಪೊರೆ ಹಾಗೂ ರೆಕ್ಕೆ ಎರಡೂ ಇದ್ದ ಮೀನುಗಳು ಶುದ್ಧ ಮೀನುಗಳಾಗಿದ್ದವು. ಅದರಂತೆ ನೀತಿವಂತರ ಹಾಗೂ ದುಷ್ಟರ ನ್ಯಾಯವಿಚಾರಣೆಗೂ ಇದಕ್ಕೂ ಏನು ಸಂಬಂಧವಿದೆ ಎಂಬುದಾಗಿ ನಾವು ನೋಡುವಾಗ, ವಿಶ್ವಾಸಿಯು ಪವಿತ್ರಾತ್ಮನಿಂದ ನಡೆಸಲ್ಪಡುವವನು, ಕ್ರಿಸ್ತನ ನೀತಿಯಿಂದ ಒದಿಸಲ್ಪಟ್ಟಿರುವವನೂ ಆಗಿರತಕ್ಕದ್ದು. ಇದು ರೆಕ್ಕೆ ಹಾಗೂ ಪೊರೆಗಳಿಗೆ ಹೋಲಿಕೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಬನ್ನಿರಿ ಮುಂದುವರೆದು ನಾವು ಆಕಾಶದಲ್ಲಿ ಹಾರುವುಗಳಲ್ಲಿ ಶುದ್ಧ ಹಾಗೂ ಅಶುದ್ಧವಾದವು ಎಂಬ ಬಗ್ಗೆ ಧ್ಯಾನ ಮಾಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯ 13ರಿಂದ 19ನೇ ವಚನದವರೆಗೆ ಗಮನ ಹರಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಪಕ್ಷಿಗಳಲ್ಲಿ ಇವುಗಳು ನಿಮಗೆ ನಿಷಿದ್ಧವು. ಇವುಗಳ ಮಾಂಸವನ್ನು ತಿನ್ನಬಾರದು. ಇವು ಹೇಯವಾಗಿರಬೇಕು. ಯಾವುದೆಂದರೆ ಗರುಡ, ಬೆಟ್ಟದ ಹದ್ದು, ಕ್ರೌಂಚ ಹದ್ದು, ಸಕಲ ವಿಧವಾದ ಗಿಡುಗ, ಸಕಲ ವಿಧವಾದ ಕಾಗೆ, ಉಷ್ಟ್ರಪಕ್ಷಿ, ಊಲುಕ, ಕಡಲಕ್ಕಿ, ಸಕಲ ವಿಧವಾದ ಡೇಗೆ, ಗೂಬೆ, ಹೆಗ್ಗೂಬೆ, ಕರೇಟು, ಚೀಲಮೂಗಿ, ರಣಹದ್ದು, ನೀರುಕಾಗೆ, ಕೊಕ್ಕರೆ, ಸಕಲ ವಿಧವಾದ ಬಕ, ಹೆಡೆಹಕ್ಕಿ, ಕಣ್ಣ ಕಪಡಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಕ್ಷಿಗಳಲ್ಲಿ ಭೇದ ಮಾಡತಕ್ಕ ಯಾವ ಬಾಹ್ಯ ಅಂಶವೂ ಇರಲಿಲ್ಲ. ಆದರೆ ಅವುಗಳಲ್ಲಿ ಹೆಚ್ಚಿನವು ಅಶುದ್ಧವಾಗಿರುವಂತೆ ಕಾಣುತ್ತವೆ. ಹೆಚ್ಚಿನವುಗಳು ಸತ್ತ ಪ್ರಾಣಿಗಳನ್ನು ತಿನ್ನುವುದರಿಂದ ಅವು ಅಶುದ್ಧವಾಗಿರಬಹುದು. ಪ್ಯಾಲೆಸ್ತೇನಿನಲ್ಲಿನ ಅಶುದ್ಧ ಪಕ್ಷಿಗಳ ಪಟ್ಟಿ ಇಲ್ಲಿ ಕೊಡಲ್ಪಟ್ಟಿದೆ. ಮೋಶೆಯ ನಿಯಮಗಳು ಇಸ್ರಾಯೇಲ್ ಜನಾಂಗಕ್ಕೂ ಪ್ಯಾಲೆಸ್ತೀನ್ ದೇಶಕ್ಕೂ ಅನ್ವಯಿಸುವವುಗಳಾಗಿವೆ ಎಂಬುದು ಇದರಿಂದ ನಮಗೆ ತಿಳಿದುಬರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಕೆಲವು ಪಕ್ಷಿಗಳ ಹೆಸರು ನಮಗೆ ವಿಚಿತ್ರವಾಗಿ ಇಲ್ಲಿ ಕಂಡುಬರುತ್ತದೆ. ಗಿಡುಗ, ಗರುಡ, ರಣಹದ್ದು, ಕಾಗೆ, ಗೂಬೆ, ಬಕಗಳು, ಹಂಸ, ಕೊಕ್ಕರೆಗಳು. ಇವುಗಳು ತಿನ್ನುವುದಕ್ಕೆ ಉತ್ತಮವಾದವುಗಳಲ್ಲ. ಅವುಗಳ ಆಹಾರ ಕ್ರಮದಿಂದಾಗಿ ಅವು ಅಶುದ್ಧ ಪಕ್ಷಿಗಳೆಂದು ಕರೆಯಲ್ಪಟ್ಟಿವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಇಂಥ ಪಕ್ಷಿಗಳನ್ನು ಕೆಲವರು ತಿನ್ನುವುದರಿಂದ ನಾವು ಅವರಿಂದ ದೂರವಿರಬೇಕೆಂದು ನಾನು ಹೇಳುತ್ತಿಲ್ಲ. ಆದರೆ ತಿನ್ನುವುದಾಗಲಿ ತಿನ್ನದಿರುವುದಾಗಲಿ ವಿಶೇಷವಾದದಲ್ಲ.
ಇದರಿಂದಾಗಿ ನಾವು ದೇವರಿಗೆ ಸಮೀಪಸ್ಥರಾಗುವುದಿಲ್ಲ. ಆದರೆ ಇಸ್ರಾಯೇಲ್ಯರು ಭೇದ ಮಾಡುವುದಕ್ಕೆ ಇಲ್ಲಿ ಸೂತ್ರಗಳು ಕೊಡಲ್ಪಟ್ಟಿವೆ. ಶುದ್ಧ ಯಾವುದು, ಅಶುದ್ಧ ಯಾವುದು ಎಂದು ಅವರು ತಿಳಿದುಕೊಳ್ಳಬೇಕಿತ್ತು. ನಮಗೆ ಇದರಲ್ಲಿರುವ ಪಾಠವೆಂದರೆ, ನಾವು ನಮ್ಮ ನಡತೆ ಹಾಗೂ ಮಾತುಕತೆಗಳ ಕುರಿತು ಸೂಕ್ತ ತೀರ್ಮಾನ ತೆಗೆದುಕೊಳ್ಳತಕ್ಕದ್ದು. ನಾವು ಕ್ರಿಸ್ತನನ್ನು ಸ್ವೀಕರಿಸಬೇಕೋ ಬೇಡವೋ, ದೇವರ ವಾಕ್ಯ ಧ್ಯಾನಿಸಬೇಕೋ ಬೇಡವೋ, ದೇವರಿಗೆ ಮೆಚ್ಚುಗೆಯಾಗುವಂತೆ ನಡ್ಕೊಳ್ಳಬೇಕೋ ಬೇಡವೋ ಎಂಬುದನ್ನು ತೀರ್ಮಾನಿಸಿಕೊಳ್ಳಬೇಕು. ಇದು ಇಲ್ಲಿ ನಮಗಿರುವ ಪಾಠವಾಗಿದೆ. ಬನ್ನಿರಿ ಪ್ರೇರೆ, ಮುಂದುವರೆದು ನಾವು ನೆಲದ ಮೇಲೆ ಹರಿದಾಡುವ ಶುದ್ಧ ಅಶುದ್ಧ ಕೀಟಗಳು ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯ 20ನೇ ವಚನದಿಂದ 23ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ರೆಕ್ಕೆ ಉಳ್ಳವುಗಳಾಗಿ ಕಾಲುಗಳಿಂದ ಹರಿದಾಡುವ ಕ್ರಿಮಿಕೀಟಗಳೆಲ್ಲವೂ ನಿಮಗೆ ಹೇಯವಾಗಿರಬೇಕು. ಆದರೆ ಕಾಲುಳ್ಳ ಯಾವ ಕ್ರಿಮಿಕೀಟಗಳಿಗೆ ನೆಲದ ಮೇಲೆ ಹಾರುವುದಕ್ಕೋಸ್ಕರ ಮುದುರಿಕೊಂಡಿರುವ ತೊಡೆಗಳು ಇರುತ್ತವೋ ಅವುಗಳನ್ನು ನೀವು ತಿನ್ನಬಹುದು. ಸಕಲ ವಿಧವಾದ ಮಿಡತೆಗಳನ್ನು, ಬೋಳ ಮಿಡತೆಗಳನ್ನು, ಜಿಟ್ಟಿ ಮಿಡತೆಗಳನ್ನು, ಸಣ್ಣ ಮಿಡತೆಗಳನ್ನು, ಇವುಗಳನ್ನೆಲ್ಲ ತಿನ್ನಬಹುದು. ರೆಕ್ಕೆ ಉಳ್ಳವುಗಳಾಗಿ ಕಾಲುಗಳಿಂದ ಹರಿದಾಡುವ ಸಕಲ ವಿಧವಾದ ಕ್ರಿಮಿಕೀಟಗಳು ನಿಮಗೆ ನಿಷಿದ್ಧವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಇವ್ಯಾವುದನ್ನೂ ತಿನ್ನದೇ ಇರಬಹುದು. ಆದರೆ ಇವುಗಳಲ್ಲಿ ಕೆಲವು ಶುದ್ಧವಾದದ್ದೂ ಇವೆ. 4 ಥರದ ಮಿಡತೆಗಳಿದ್ದವು. ಅವು ಯಾವುದೆಂದರೆ ಸಾಮಾನ್ಯ ಮಿಡತೆ, ಬೋಳು ತಲೆಯ ಮಿಡತೆ, ಬೀಟ್ಲ್ ಮಿಡತೆ, ಹುಲಿನ ಮಿಡತೆ ಎಂಬುದಾಗಿ. ಈ 4 ಥರದ ಮಿಡತೆಗಳನ್ನು ಅವರು ತಿನ್ನಬಹುದಾಗಿತ್ತು. ದೇವವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸ್ನಾನಿಕನಾದ ಯೋಹಾನನು ಕಾಡಜೇನನ್ನು, ಮಿಡತೆಯನ್ನು ಆಹಾರ ಮಾಡಿಕೊಂಡಾಗ ಅವನು ಈ ನಿಯಮವನ್ನೇ ಪಾಲಿಸಿದನು ಎಂಬುದಾಗಿ. ಬನ್ನಿರಿ, ಮುಂದುವರೆದು ನಾವು ಅಶುದ್ಧ ಪ್ರಾಣಿಗಳ ಶವಗಳನ್ನು ಸೋಂಕುವುದು ಎಂಬ ವಿಚಾರವನ್ನು ಧ್ಯಾನಿಸೋಣ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯ 24ನೇ ವಚನದಿಂದ 28ನೇ ವಚನದವರೆಗೆ ಗಮನ ಹರಿಸೋಣ. ಅಲ್ಲಿ ಹೀಗೆ ಬರೆದದೆ: ಅದಲ್ಲದೆ ಮುಂದೆ ಹೇಳಿರುವ ಜಂತುಗಳಿಂದ ನಿಮಗೆ ಅಪವಿತ್ರತೆಯುಂಟಾಗುತ್ತದೆ. ಅವುಗಳ ಹೆಣ ಯಾವನಿಗೆ ಸೋಂಕುವುದೋ ಅವನು ಆ ದಿನದ ಸಾಯಂಕಾಲದವರೆಗೂ ಅಶುದ್ಧನಾಗಿರುವನು. ಅವುಗಳ ಹೆಣವನ್ನು ಎತ್ತಿದವನು ತನ್ನ ಬಟ್ಟೆಗಳನ್ನು ಒಗೆದುಕೊಳ್ಳಬೇಕು ಮತ್ತು ಸಾಯಂಕಾಲದವರೆಗೂ ಅಶುದ್ಧನಾಗಿರುವನು. ಅವು ಯಾವುದೆಂದರೆ, ಯಾವ ಪಶುವು ಗೊರಸು ಸ್ವಲ್ಪ ಸೀಳಿದ್ದರೂ ಇಗ್ಗೊರಸಾಗಿಲ್ಲವೋ ಮತ್ತು ಮೆಲುಕು ಹಾಕುವುದಿಲ್ಲವೋ ಅದು ನಿಮಗೆ ಅಶುದ್ಧ. ಅವುಗಳು ಯಾವನಿಗೆ ಸೋಂಕುವವೋ ಅವನು ಅಶುದ್ಧನಾಗುವನು. ಚತುಷ್ಪಾದ ಪ್ರಾಣಿಗಳಲ್ಲಿ ಅಂಗಾಲುಗಳಿಂದ ನಡೆಯುವುಗಳೆಲ್ಲ ನಿಮಗೆ ಅಶುದ್ಧವಾಗಿರುವವು. ಅವುಗಳ ಹೆಣ ಯಾವನಿಗೆ ಸೋಂಕುವುದೋ ಅವನು ಆ ದಿನದ ಸಾಯಂಕಾಲದವರೆಗೂ ಅಶುದ್ಧನಾಗಿರುವನು. ಅವುಗಳ ಹೆಣವನ್ನು ಎತ್ತಿದವನು ತನ್ನ ಬಟ್ಟೆಗಳನ್ನು ಒಗೆದುಕೊಳ್ಳಬೇಕು ಮತ್ತು ಆ ಸಾಯಂಕಾಲದವರೆಗೂ ಅಶುದ್ಧನಾಗಿರುವನು. ಅವು ನಿಮಗೆ ಅಶುದ್ಧ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರಿಗೆ ಅಶುದ್ಧ ಪ್ರಾಣಿಗಳನ್ನು ತಿನ್ನುವುದು ನಿಷಿದ್ಧ ಮಾತ್ರವಲ್ಲದೆ ಅಶುದ್ಧ ಪ್ರಾಣಿಗಳ ಹೆಣವನ್ನು ಸೋಂಕಿಸಿಕೊಳ್ಳಬಾರದಾಗಿತ್ತು. ಸೋಂಕಿನಿಂದ ಅಶುದ್ಧವಾಗಬಾರದೆಂಬುದೇ ಇಲ್ಲಿನ ಮುಖ್ಯಾಂಶ. ಇಸ್ರಾಯೇಲ್ಯರು ಸೆರೆಯಿಂದ ಹಿಂತಿರುಗಿ ಬಂದಾಗಲೂ ಇದೇ ಸೂತ್ರ ಪುನರುಚ್ಚರಿಸಲ್ಪಟ್ಟಿತ್ತು. ಹಗಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದವರೆಗೆ ಹೀಗೆ ನೋಡುತ್ತೇವೆ: ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಯಾಜಕರ ಹತ್ತಿರ ಹೋಗಿ, ಒಬ್ಬನು ತನ್ನ ವಸ್ತ್ರದ ಸೆರಗಿನಲ್ಲಿ ಮೀಸಲಿನ ಮಾಂಸವನ್ನು ಇಟ್ಟುಕೊಂಡು ಬರುತ್ತಿರುವಾಗ ಆ ಸೆರಗು ರೊಟ್ಟಿಯನ್ನು ಇಲ್ಲವೇ ಗುಗ್ಗರಿಯನ್ನು ಅಥವಾ ದ್ರಾಕ್ಷಾರಸವನ್ನು ಇಲ್ಲವೇ ಎಣ್ಣೆಯನ್ನು ಅಥವಾ ಯಾವ ಆಹಾರ ಪದಾರ್ಥವನ್ನಾಗಲಿ ಸೋಕಿದರೆ ಅವು ಪರಿಶುದ್ಧವಾಗುವವೋ ಎಂದು ಧರ್ಮವಿಧಿಯನ್ನು ವಿಚಾರಿಸು. ಪ್ರವಾದಿಯು ಹಾಗೆ ವಿಚಾರಿಸಲು ಯಾಜಕರು ಇಲ್ಲವೆಂದು ಉತ್ತರ ಕೊಟ್ಟರು. ಆಮೇಲೆ ಹಗ್ಗಾಯನು ಹೆಣವನ್ನು ಮುಟ್ಟಿ ಅಶುದ್ಧನಾದವನು ಇವುಗಳಲ್ಲಿ ಯಾವುದನ್ನಾದರೂ ಸೋಕಿದರೆ ಅದು ಅಶುದ್ಧವಾಗುವುದೋ ಎಂದು ಕೇಳಿದಕ್ಕೆ ಯಾಜಕರು ಅಶುದ್ಧವೇ ಆಗುವುದು ಎಂದು ಉತ್ತರ ಕೊಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಒಂದು ಪ್ರಾಮುಖ್ಯವಾದ ಸೂತ್ರವು ನಮ್ಮೆದುರಿಗೆ ಇಡಲ್ಪಟ್ಟಿದೆ. ಶುದ್ಧತೆ ಅಥವಾ ಪರಿಶುದ್ಧತೆಯು ಮುಟ್ಟುವುದರಿಂದ ಹರಡುವುದಿಲ್ಲ. ಆದರೆ ಧೂಳ, ಪಾಪ ಹಾಗೂ ಅಶುದ್ಧತೆಗಳು ಪರಸ್ಪರ ಸಂಪರ್ಕದಿಂದ ಹರಡುತ್ತವೆ. ಅಂದರೆ ಅಶುದ್ಧತ್ವದಿಂದ ಶುದ್ಧತ್ವವು ಹುಟ್ಟಿಕೊಳ್ಳುವುದಿಲ್ಲ. ಆದರೆ ಅಶುದ್ಧವಾದದರ ಪ್ರಭಾವ ಶುದ್ಧವಾದದರ ಮೇಲೆ ಉಂಟಾಗಬಹುದು.
ಒಬ್ಬ ಅನೀತಿವಂತನಿಂದ ದೇವರಿಗೆ ಮೆಚ್ಚುಗೆಯಾಗುವ ನೀತಿಯ ಕಾರ್ಯಗಳು ಹುಟ್ಟುವುದು ಅಸಾಧ್ಯ. ಅದೇ ರೀತಿ ಅನೀತಿಯಿಂದ ನೀತಿಯನ್ನು ಹೊರತರುವುದೂ ಅಸಾಧ್ಯವಾಗಿದೆ. ಪ್ರಿಯರೇ, ಈ ಸೂತ್ರವು ಜೀವಿತದ ಎಲ್ಲ ಕ್ಷೇತ್ರಗಳಲ್ಲೂ, ಸಮಾಜದ ಎಲ್ಲ ಕಾರ್ಯಗಳಲ್ಲೂ ಕಾಣುತ್ತೇವೆ. ಒಂದು ದೊಡ್ಡ ಪಾತ್ರೆಯಲ್ಲಿನ ಅಶುದ್ಧ ನೀರಿಗೆ ಶುದ್ಧ ನೀರನ್ನು ಸೇರಿಸುವುದರಿಂದ ಅದು ಶುದ್ಧವಾಗುವುದಿಲ್ಲ. ಆದರೆ ಶುದ್ಧ ನೀರಿನ ಸಂಗ್ರಹವು ಒಂದು ತೊಟ್ಟು ಅಶುದ್ಧ ನೀರಿನಿಂದಾಗಿ ಅಶುದ್ಧವಾಗಬಹುದು. ದಡಾರವಿರುವ ರೋಗಿಯು ದಡಾರವಿಲ್ಲದವನ ಸಂಪರ್ಕದಿಂದ ಗುಣವಾಗುವುದಿಲ್ಲ. ಆದರೆ ಸ್ವಸ್ಥವಿದ್ದವನಿಗೆ ದಡಾರ ಹರಡುವ ಅಪಾಯವಿರುತ್ತದೆ. ಒಬ್ಬ ಕ್ರೈಸ್ತನು ಲೋಕದೊಂದಿಗೆ ಸೇರಿಕೊಂಡು ಪಾಪದೊಂದಿಗೆ ಆಟವಾಡಿದರೆ ಖಂಡಿತವಾಗಿ ಹಾದಿ ತಪ್ಪುತ್ತಾನೆ. ಕ್ರೈಸ್ತನೊಬ್ಬನು ಅನೀತಿಯ ಕಾರ್ಯಗಳಲ್ಲಿ ಅಮಲುಕೋರರೊಂದಿಗೆ ಸೇರಿಕೊಳ್ಳಬಹುದೆಂದು ಯಾರು ತಿಳಿಸಿಕೊಟ್ಟರು? ನಾಶನ ಮಾರ್ಗದಲ್ಲಿರುವವರನ್ನು ರಕ್ಷಿಸಬೇಕಾದರೆ ಅವರಿರುವ ಸ್ಥಳಕ್ಕೆ ಹೋಗಬೇಕೆಂದು ಕೆಲವರು ವಾದಿಸುತ್ತಾರೆ. ಆದರೆ ಆ ರೀತಿ ಮಾಡಿದರೆ ಯಶಸ್ಸು ಸಿಕ್ಕಬಹುದೋ? ಇಲ್ಲ. ಬದಲಾಗಿ ತಾವೇ ಸ್ವತಃ ಅಂತಹ ದುರಭ್ಯಾಸಗಳಿಗೆ ದಾಸರಾಗಿ ಹೋದರು. ಹೊಸ ಒಡಂಬಡಿಕೆಯಲ್ಲಿ ಈ ಕುರಿತು ಸ್ಪಷ್ಟವಾದ ಎಚ್ಚರಿಕೆ ಕೊಡಲ್ಪಟ್ಟಿದೆ. ಯೂದನ ಪತ್ರಿಕೆ 23ನೇ ವಚನ ಹೀಗೆ ಹೇಳುತ್ತದೆ: ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ, ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ, ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಾಪದೊಂದಿಗೆ ಸೇರಿಕೊಳ್ಳುವುದು ಬಹು ಅಪಾಯಕಾರಿ. ಇಂಥ ಸೋಂಕಿಗೆ ನಾವು ಎಚ್ಚರವಾಗಿರೋಣ. ಕರ್ತನಲ್ಲಿ ಪ್ರಿಯರೇ, ನಮಗೆ ಇದರಲ್ಲಿ ವಿಶೇಷ ಆತ್ಮಿಕ ಸತ್ಯಗಳು ತಿಳಿಸಲ್ಪಟ್ಟಿರುತ್ತವೆ. ಕ್ರಿಸ್ತನ ಬಿಡುಗಡೆಯ ಕಾರ್ಯದಿಂದಾಗಿ ಕ್ರೈಸ್ತನು ಪವಿತ್ರ ಮಾಡಲ್ಪಟ್ಟಿದ್ದಾನೆ. ಕ್ರಿಸ್ತನ ನೀತಿಯು ಅವನನ್ನು ಆವರಿಸಿಕೊಂಡಿರುತ್ತದೆ. ಆದರೆ ನಾವು ಇನ್ನೂ ಈ ಲೋಕದಲ್ಲಿ ಇರುವುದರಿಂದ ನಮಗೆ ಅಶುದ್ಧತೆಯ ಸೋಂಕು ಹತ್ತಿಕೊಳ್ಳುವ ಅಪಾಯವಿರುತ್ತದೆ. ನಮ್ಮಲ್ಲಿ ಹಳೇ ಸ್ವಭಾವವು ಇನ್ನೂ ಇರುತ್ತದೆ. ನಾವು ಈ ದೇಹವನ್ನು ಬಿಡುವವರೆಗೂ ಸಂಪೂರ್ಣವಾಗಿ ಪವಿತ್ರರಾಗುವುದಿಲ್ಲ. ಆದುದರಿಂದ ಅನುದಿನವೂ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ, ಕ್ರಿಸ್ತನ ಪರಿಶುದ್ಧವಾದ ರಕ್ತದಿಂದ ತೊಳೆದುಕೊಂಡವರಾಗಿ, ದೇವರಾತ್ಮನ ಬಲದೊಂದಿಗೆ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ಒಬ್ಬ ಅನೀತಿವಂತನಿಂದ ದೇವರಿಗೆ ಮೆಚ್ಚುಗೆಯಾದ ಕಾರ್ಯವು ನಡೆಯುವುದು ಅಸಾಧ್ಯ ಎಂಬುದಾಗಿಯೂ, ಅನೇಕರನ್ನು ಬೆಂಕಿಯ ಬಾಯೊಳಿಂದ ನಾವು ಎಳೆದು ರಕ್ಷಿಸಬೇಕು ಎಂಬುದಾಗಿಯೂ ನಾವು ತಿಳಿದುಕೊಂಡೆವು. ಆದುದರಿಂದ ಪ್ರಿಯರೇ, ಕೇಳಿದಂಥ ವಾಕ್ಯಕ್ಕೆ ಅನುಸಾರವಾಗಿ ನಮ್ಮ ಜೀವಿತದಲ್ಲಿ ನಾವು ದೇವರ ನೀತಿಯನ್ನು ಅನುಸರಿಸುತ್ತಾ ಅನೇಕರನ್ನು ಕ್ರಿಸ್ತನ ರಾಜ್ಯಕ್ಕೆ ನಡೆಸುವುದಕ್ಕಾಗಿ ನಮ್ಮನ್ನೇ ದೇವರ ಕೈಗಳಿಗೆ ಒಪ್ಪಿಸಿಕೊಡೋಣ. ಅನುದಿನವೂ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಶುದ್ಧತೆಯಿಂದ ಪರಿಶುದ್ಧತೆಗೆ ಸಾಗುವಂಥ ಜೀವಿತ ನಮ್ಮದಾಗಲಿ. ಹೀಗಾಗುವಂತೆ ದೇವರ ಬಳಿ ನಾವು ದಿನಾಲೂ ಬೇಡಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಿನ್ನ ವಾಕ್ಯದಲ್ಲಿ ನೀನು ತೋರಿಸಂಥ ಅನೇಕ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ಅದನ್ನು ಯಾವಾಗಲೂ ಧ್ಯಾನಿಸುತ್ತಾ ವಾಕ್ಯ ಭರಿತರಾಗಿ ದಿನಾಲು ಶುದ್ಧತೆಯ ಜೀವಿತವನ್ನೇ ನಮಗೆ ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ಯಾರ್ಯಾರು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ ಮತ್ತು ಅಶುದ್ಧತ್ವದ ಜೀವಿತದಲ್ಲಿದ್ದಾರೋ ಅಂಥವರನ್ನು ಕರುಣ ಮಾಡು. ಅವರನ್ನು ಶುದ್ಧತೆಗೆ ನಡೆಸಿ ಅವರ ಕಷ್ಟ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ ಅವರ ಜೀವಿತದಲ್ಲಿ ಮಾರ್ಗವನ್ನು ಸರಾಗ ಮಾಡು. ಹೀಗೆ ನಾವೆಲ್ಲರೂ ನಿನ್ನನ್ನು ದೃಷ್ಟಿಸುತ್ತಾ ಪ್ರಕಾಶಮಾನವಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಹೇಗಿತ್ತು ದೇವರ ವಾಕ್ಯ ಧ್ಯಾನವು? ಖಂಡಿತವಾಗಿಯೂ ನೀವು ಅದ್ಭುತವಾದ ಸತ್ಯಗಳನ್ನು ತಿಳಿದುಕೊಂಡಿರುವಿರಿ ಎಂಬುದಾಗಿ ನಂಬುತ್ತೇವೆ. ಹೌದು ಪ್ರಿಯರೇ, ಇತರರು ಕೂಡ ಈ ಅನುಭವಕ್ಕೆ ಬರುವಂತಾಗಲು ಕೂಡಲೇ ನಾವು ತಿಳಿಸಿದಂಥ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ನಾವು ನೀವು ಜೊತೆಯಾಗಿ ಈ ಸೇವೆಯಲ್ಲಿ ಮುಂದೆ ಸಾಗೋಣ. ಮುಂದಿನ ಕಾರ್ಯಕ್ರಮದಲ್ಲಿ ತಿರುಗಿ ಭೇಟಿಯಾಗೋಣ. ವಂದನೆಗಳು.